ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ. ಜೈ ಮಾತಾ ದಿ. ಜೀವನದಲ್ಲಿ ಕನಿಷ್ಠ ಒಮ್ಮೆಯಾದರೂ ಪ್ರತಿಯೊಬ್ಬ ಭಕ್ತನು ಭೇಟಿ ನೀಡಬೇಕಾದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಹಿಮಾಲಯದ ಮಡಿಲಲ್ಲಿ ಮೋಡಗಳ ನಡುವೆ ದಿವ್ಯವಾಗಿ ವಿರಾಜಮಾನವಾಗಿದೆ. ಅದೇ ಶ್ರೀ ನೈನಾದೇವಿ ಶಕ್ತಿಪೀಠ್. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಕೋಟ್ಯಂತರ ಭಕ್ತರ ನಂಬಿಕೆಯ ಕೇಂದ್ರ, ತಾಯಿಯ ಕರುಣೆಯ ಆಶ್ರಯ ಮತ್ತು 51 ಶಕ್ತಿಪೀಠಗಳಲ್ಲಿ ಅತ್ಯಂತ ಪವಿತ್ರವಾದ ಕ್ಷೇತ್ರಗಳಲ್ಲಿ ಒಂದು. ಈ ಪವಿತ್ರ ಬೆಟ್ಟವನ್ನು ಏರುತ್ತಾ ಜೈ ಮಾತಾ ದಿ ಎಂಬ ಘೋಷಣೆಯ ನಡುವೆ ತಾಯಿಯ ದರ್ಶನ ಪಡೆಯುವ ಕ್ಷಣ ಪ್ರತಿಯೊಬ್ಬ ಭಕ್ತನ ಜೀವನದ ಅಮೂಲ್ಯ ಅನುಭವವಾಗುತ್ತದೆ. ನೀವು ಇನ್ನೂ ನೈನಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿಲ್ಲವೇ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಯಾತ್ರೆಯ ನಂತರ ನಿಮ್ಮ ಮನಸ್ಸಿನಲ್ಲೂ ಒಂದು ಆಸೆ ಮೂಡಬಹುದು, ನಾನು ಒಮ್ಮೆ ತಾಯಿ ನೈನಾದೇವಿಯ ದರ್ಶನ ಪಡೆಯಲೇಬೇಕು. ಇಂದಿನ ಈ ವಿಶೇಷ ಯಾತ್ರೆಯಲ್ಲಿ ನಾವು ತಿಳಿದುಕೊಳ್ಳೋಣ ನೈನಾದೇವಿ ಶಕ್ತಿಪೀಠದ ಪೌರಾಣಿಕ ಇತಿಹಾಸ, ದೇವಾಲಯದ ವೈಭವ, ಭಕ್ತರ ಅನುಭವಗಳು ಮತ್ತು ಈ ಕ್ಷೇತ್ರದ ದೈವಿಕ ವಿಶೇಷತೆಗಳನ್ನು. ಹಾಗಾದರೆ ಭಕ್ತಿ, ನಂಬಿಕೆ ಮತ್ತು ದೈವಿಕ ಅನುಭವದಿಂದ ತುಂಬಿರುವ ಈ ಪವಿತ್ರ ಯಾತ್ರೆಯನ್ನು ಒಟ್ಟಾಗಿ ಆರಂಭಿಸೋಣ. ತಾಯಿ ನೈನಾದೇವಿಯ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಜೈ ಮಾತಾ ದಿ. ये माता का हूँ नैना देवी। ओके, आपका नाम सर? मेरा नाम मोहन सिंह है। क्या काम कर रहे हैं सर? क्या काम कर रहे हैं? मेरा सोलर लाइट का काम है। ओके ओके, ठीक है। इधर कितना साल से आ रहे हैं? आते रहते हैं, आते रहते हैं। आ जाते हैं। ओके, कैसा लगता है इधर नैना अच्छा मंदिर? लगता है, दिल को सुकून मिलता है। ओके, हम लोग भी साउथ से आया, बेंगलुरु से आया, अच्छा, इसलिए आपको इंटरव्यू कर रहे हैं। ठीक ठीक। ठीक है, थैंक यू। ದೂರದ ಊರುಗಳಿಂದ, ದೂರದ ರಾಜ್ಯಗಳಿಂದ ಒಂದೇ ಆಶಯದೊಂದಿಗೆ ಸಾವಿರಾರು ಭಕ್ತರು ಇಲ್ಲಿ ಬರುತ್ತಾರೆ. ಕೆಲವರು ಆರೋಗ್ಯಕ್ಕಾಗಿ, ಕೆಲವರು ಮಕ್ಕಳಿಗಾಗಿ, ಕೆಲವರು ಕುಟುಂಬದ ಸುಖಕ್ಕಾಗಿ. ಆದರೆ ಎಲ್ಲರ ಹೃದಯದಲ್ಲೂ ಒಂದೇ ಹೆಸರು, ಜೈ ನೈನಾ ಮಾತಾ ದಿ. ಆದರೆ ನೈನಾದೇವಿ ದೇವಸ್ಥಾನವು 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಎಂದು ಏಕೆ ಕರೆಯುತ್ತಾರೆ? ಇದರ ಹಿಂದೆ ಇರುವ ಪೌರಾಣಿಕ ಕಥೆ ಏನು? ಈ ಪ್ರಶ್ನೆಗೆ ಉತ್ತರ ತಿಳಿಯಬೇಕಾದರೆ ಸತೀದೇವಿ ಮತ್ತು ದಕ್ಷ ಯಜ್ಞದ ಕಥೆಯನ್ನು ತಿಳಿದುಕೊಳ್ಳಬೇಕು. ಸತೀದೇವಿಯ ಆತ್ಮತ್ಯಾಗ, ಮಹಾದೇವರ ರುದ್ರತಾಂಡವ ಮತ್ತು ಶ್ರೀ ಮಹಾವಿಷ್ಣುವಿನ ಸುದರ್ಶನ ಚಕ್ರದಿಂದ 51 ಶಕ್ತಿಪೀಠಗಳು ಹೇಗೆ ರೂಪುಗೊಂಡವು ಎಂಬ ಸಂಪೂರ್ಣ ಕಥೆಯನ್ನು ನಾವು ಈಗಾಗಲೇ K25 ವರ್ಲ್ಡ್ ಚಾನೆಲ್ನಲ್ಲಿ ಪ್ರತ್ಯೇಕ ವಿಡಿಯೋವಾಗಿ ನೀಡಿದ್ದೇವೆ. ಆ ಸಂಪೂರ್ಣ ಕಥೆಯನ್ನು ವೀಕ್ಷಿಸಲು ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸುವ ಎನ್ ಸ್ಕ್ರೀನ್ ಅಥವಾ ವಿತಸಪಥ್ಯನಲ್ಲಿರುವ ಲಿಂಕ್ ಅನ್ನು ತಪ್ಪದೇ ನೋಡಿ. ಹಿಮಾಚಲ ಪ್ರದೇಶದ ಬಿಲಾಸ್ಪುರ ಜಿಲ್ಲೆಯ ಪರ್ವತ ಶಿಖರದ ಮೇಲೆ ನೆಲೆಸಿರುವ ಈ ಪವಿತ್ರ ಕ್ಷೇತ್ರವು ಸಮುದ್ರ ಮಟ್ಟದಿಂದ ಸುಮಾರು 200 ಮೀಟರ್ ಎತ್ತರದಲ್ಲಿದೆ. ಇಲ್ಲಿಂದ ಕಾಣುವ ಗೋಬಿಂದ್ ಸಾಗರ್ ಸರೋವರದ ನೋಟ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಈ ಕ್ಷೇತ್ರದ ಮಹತ್ವವನ್ನು ತಿಳಿಯಬೇಕಾದರೆ ನಾವು ಪುರಾಣದ ಪುಟಗಳನ್ನು ತೆರೆಯಬೇಕು. ರಾಜ ದಕ್ಷನು ಭವ್ಯ ಯಜ್ಞವನ್ನು ಆಯೋಜಿಸಿದನು, ಆದರೆ ತನ್ನ ಅಳಿಯನಾದ ಮಹಾದೇವರನ್ನು ಆಹ್ವಾನಿಸಲಿಲ್ಲ. ತಂದೆಯ ಮನೆಗೆ ಬಂದ ಸತೀದೇವಿಯ ಎದುರಲ್ಲೇ ಶಿವನಿಗೆ ಅವಮಾನವಾಯಿತು. ಆ ನೋವನ್ನು ಸಹಿಸಲಾರದೆ ಸತೀದೇವಿಯವರು ಯೋಗಾಗ್ನಿಯಲ್ಲಿ ತಮ್ಮ ದೇಹವನ್ನು ತ್ಯಜಿಸಿದರು. ತನ್ನ ಪ್ರಿಯ ಪತ್ನಿಯನ್ನು ಕಳೆದುಕೊಂಡ ಮಹಾದೇವರ ಕೋಪ ಮತ್ತು ದುಃಖಕ್ಕೆ ಮಿತಿಯೇ ಇರಲಿಲ್ಲ. ಸತಿಯ ದೇಹವನ್ನು ಭುಜದ ಮೇಲೆ ಹೊತ್ತು ಅವರು ಬ್ರಹ್ಮಾಂಡದಾದ್ಯಂತ ಸಂಚರಿಸಿದರು. ಅವರ ತಾಂಡವದಿಂದ ದೇವತೆಗಳಿಗೂ ಭಯವಾಯಿತು. ಸೃಷ್ಟಿಯ ಸಮತೋಲನವನ್ನು ಕಾಪಾಡಲು ಶ್ರೀ ಮಹಾವಿಷ್ಣುವು ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದನು. ಸತೀದೇವಿಯ ದೇಹದ ಪವಿತ್ರ ಅಂಗಗಳು ಭೂಮಿಯ ವಿವಿಧ ಭಾಗಗಳಲ್ಲಿ ಬಿದ್ದವು. ಆ ಸ್ಥಳಗಳೇ ಇಂದು ನಾವು ಆರಾಧಿಸುವ 51 ಶಕ್ತಿಪೀಠಗಳು. ಈ ಕ್ಷೇತ್ರದಲ್ಲಿ ಸತೀದೇವಿಯ ದಿವ್ಯ ಕಣ್ಣುಗಳು ಬಿದ್ದವು ಎಂದು ಭಕ್ತರು ನಂಬುತ್ತಾರೆ. ಅದಕ್ಕಾಗಿಯೇ ಈ ಕ್ಷೇತ್ರಕ್ಕೆ ನೈನಾದೇವಿ ಎಂಬ ಹೆಸರು ಬಂದಿದೆ. ಕಾಲಕ್ರಮೇಣ ಈ ಪವಿತ್ರ ಸ್ಥಳದಲ್ಲಿ ದೇವಾಲಯ ನಿರ್ಮಾಣವಾಯಿತು. ಅನೇಕ ರಾಜರು, ಭಕ್ತರು ಮತ್ತು ಸಂತರು ಈ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಕೊಡುಗೆ ನೀಡಿದರು. ಇಂದಿಗೂ ಈ ಕ್ಷೇತ್ರವು ಕೋಟ್ಯಂತರ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ದೇವಾಲಯದ ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ಮನಸ್ಸಿಗೆ ಹೇಳಲಾರದ ಶಾಂತಿ ಸಿಗುತ್ತದೆ. ಗಂಟೆಗಳ ಪವಿತ್ರ ನಾದ, ಧೂಪದ ಪರಿಮಳ, ದೀಪಗಳ ಜ್ಯೋತಿ ಮತ್ತು ತಾಯಿಯ ಕರುಣಾಮಯ ಸಾನ್ನಿಧ್ಯ ಪ್ರತಿಯೊಬ್ಬ ಭಕ್ತನ ಕಣ್ಣಲ್ಲಿ ಭಕ್ತಿಯನ್ನು ನೋಡುತ್ತೇವೆ. ದೇವಾಲಯದ ಇತಿಹಾಸವನ್ನು ತಿಳಿದುಕೊಂಡೆವು.
ಆದರೆ ತಾಯಿಯ ಮಹಿಮೆಯನ್ನು ನಿಜವಾಗಿ ಅನುಭವಿಸಿರುವ ಭಕ್ತರ ಮಾತುಗಳನ್ನು ಕೇಳಿದರೆ ಆ ಅನುಭವ ಇನ್ನಷ್ಟು ಹೃದಯಕ್ಕೆ ತಲುಪುತ್ತದೆ. ಈಗ ಈ ಪವಿತ್ರ ಕ್ಷೇತ್ರಕ್ಕೆ ದರ್ಶನಕ್ಕಾಗಿ ಬಂದಿರುವ ಭಕ್ತ ದಂಪತಿಯನ್ನು ಭೇಟಿಯಾಗೋಣ. ಭಕ್ತಿಯ ಶಕ್ತಿಯನ್ನು ಪುಸ್ತಕಗಳಲ್ಲಿ ಮಾತ್ರವಲ್ಲ, ಇಂತಹ ನೈಜ ಅನುಭವಗಳಲ್ಲಿ ನಾವು ಕಾಣಬಹುದು. ಪ್ರತಿಯೊಬ್ಬ ಭಕ್ತನಿಗೂ ವಿಭಿನ್ನ ಕಥೆ ಇರಬಹುದು, ಆದರೆ ಎಲ್ಲರ ನಂಬಿಕೆ ಒಂದೇ, ತಾಯಿ ನೈನಾದೇವಿ. ಫ್ರೆಂಡ್ಸ್, ಇವತ್ತು ನಾವು ನೈನಾದೇವಿ ಮಂದಿರಕ್ಕೆ ಬಂದಿದ್ದೀವಿ. ಎಲ್ಲ ಈ ದೃಶ್ಯನ ನೋಡಿ ಆನಂದಿಸಿ, ಆಮೇಲೆ ಇಲ್ಲಿನ ಲೋಕಲ್ ಮೀನ್ಸ್ ಚಂಡೀಗಢ ಅವ್ರ ದಂಪತಿಗಳಿದ್ದಾರೆ, ಅವ್ರನ್ನ ಮಾತಾಡಿಸಿ ಈ ಸ್ಥಳದ ವಿಶೇಷ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ನಿಮಗಾಗಿ ಈ ವಿಡಿಯೋ. ಇವಾಗ ಅವರಿಬ್ಬರನ್ನ ಪರಿಚಯ ಮಾಡಿಸ್ತೀನಿ ಸ್ನೇಹಿತರೆ. मैम साहब, पहले आपसे आपका नाम? मेरा नाम रीता है। ओके मैं चंडीगढ़ से आई हूँ। ओके हमको बहुत साल से यहाँ माता के दरबार में आ रहे हैं। तो यहाँ पे जैसे माता के नैन गिरे थे, तो तब से ये माता का नाम हो नैना देवी। ओके आपका नाम सर? मेरा नाम मोहन सिंह है। क्या काम कर रहे हैं सर? हैं? क्या काम कर रहे हैं? मेरा सोलर लाइट का काम है। ओके ओके ठीक है। इधर कितना साल से आ रहे हैं? आते रहते हैं, जब आते माता रहते हैं। बुलाती है, आ जाते हैं। ओके कैसा लगता है इधर नैना बहुत अच्छा मंदिर? लगता है, दिल को सुकून मिलता है। ओके हम लोग भी साउथ से आया, बेंगलुरु से आया, अच्छा, इसीलिए आपको इंटरव्यू कर रहे हैं। ठीक ठीक है, थैंक यू। ಚೈತ್ರ ಮತ್ತು ಶಾರದ ನವರಾತ್ರಿಯ ಸಮಯದಲ್ಲಿ ಈ ಕ್ಷೇತ್ರವೇ ಭಕ್ತಿಯ ಸಾಗರವಾಗುತ್ತದೆ. ಸಾವಿರಾರು ದೀಪಗಳು ಬೆಳಗುತ್ತವೆ. ದೇವಿಯ ಮಹಾ ಆರತಿಯ ದೃಶ್ಯ ಮನಸ್ಸನ್ನು ಭಕ್ತಿಯಲ್ಲಿ ಮುಳುಗಿಸುತ್ತದೆ. ರೋಪ್ವೇ ಮೂಲಕ ದೇವಸ್ಥಾನಕ್ಕೆ ತೆರಳುವ ಯಾತ್ರೆ ಒಂದು ವಿಶಿಷ್ಟ ಅನುಭವ. ಹಸಿರು ಪರ್ವತಗಳು, ತಂಪಾದ ಗಾಳಿ ಮತ್ತು ಕೆಳಗೆ ಕಾಣುವ ಗೋವಿಂದ ಸಾಗರ ಸರೋವರದ ಅದ್ಭುತ ನೋಟ ಈ ಯಾತ್ರೆಯನ್ನು ಮರೆಯಲಾಗದ ಅನುಭವವನ್ನಾಗಿ ಮಾಡುತ್ತದೆ. ಭಕ್ತರು ಹೇಳುವ ಮಾತೊಂದು ಇದೆ: ತಾಯಿ ನೈನಾದೇವಿಯ ಸನ್ನಿಧಿಗೆ ಬಂದ ಭಕ್ತನನ್ನು ತಾಯಿ ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ಈ ನಂಬಿಕೆಯೇ ಪ್ರತಿವರ್ಷ ಲಕ್ಷಾಂತರ ಜನರನ್ನು ಇಲ್ಲಿಗೆ ಸೆಳೆಯುತ್ತದೆ. ಪ್ರತಿಯೊಂದು ಯಾತ್ರೆಯೂ ಒಂದು ನೆನಪು ನೀಡುತ್ತದೆ. ಆದರೆ ನೈನಾದೇವಿಯ ಯಾತ್ರೆ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಭಕ್ತಿ ಮತ್ತು ಆತ್ಮಕ್ಕೆ ಹೊಸ ಶಕ್ತಿಯನ್ನು ನೀಡುತ್ತದೆ. ನೀವು ಸಹ ಜೀವನದಲ್ಲಿ ಒಮ್ಮೆ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ಆಶೀರ್ವಾದವನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು K25 ವರ್ಲ್ಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಜೈ ನೈನಾ ಮಾತಾ ದಿ.